ನಾನು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು. ಇಲ್ಲಿ 4ನೇ ಸೆಮಿಸ್ಟರ್ MA ಇಂಗ್ಲೀಷ್ನಲ್ಲಿ ಅಧ್ಯಯನ ಮಾಡುತ್ತಿದ್ದೇನೆ. ಈ ಒಂದು ಅಧ್ಯಯನದಲ್ಲಿ ನನಗೆ ಒಂದು ವಿಷಯದ ಕುರಿತು ಅಧ್ಯಯನ ಮಾಡುವ ವಿಷಯವಿತ್ತು. ಇದರಲ್ಲಿ ನಾನು ಗೋನವಾರದಲ್ಲಿ ಮೊಹರಂ ಮತ್ತು ಧಾರ್ಮಿಕ ಆಚರಣೆಗಳ ಬಗ್ಗೆ ಒಂದು ಅಧ್ಯಯನವನ್ನು ಕೈಗೊಂಡಿದ್ದೇನೆ. ಈ ಒಂದು ಅಧ್ಯಯನದ ಬಗ್ಗೆ ನಮ್ಮ ಪಕ್ಕದ ಊರಾದ ಗೋನವಾರದಲ್ಲಿ ಯಾವ ರೀತಿ ಮೊಹರಂ ಆಚರಿಸುತ್ತಾರೆ ಮತ್ತು ಯಾವ ರೀತಿಯ ಒಂದು ಆಚರಣೆಗಳು ಇಲ್ಲಿ ನಡೆಯುತ್ತಾರೆ ಎಂಬುದನ್ನು ನಾವು ಇಲ್ಲಿ ತಮ್ಮ ನೈಜ ಸಂದರ್ಶನದ ಮೂಲಕ ಈ ಮಾಹಿತಿಯನ್ನು ತಿಳಿದುಕೊಳ್ಳಲು ಇಲ್ಲಿ ಆಗಮಿಸಿದ್ದೇವೆ. ಮೊದಲನೆಯದಾಗಿ ನಿಮ್ಮ ಹೆಸರು ಮತ್ತು ವಿಳಾಸ. ಮೊದಲನೇದಾಗಿ ಪರಮ ದಯಮಯನ ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ ಎನ್ನ ಆರಾಧ್ಯ ದೇವ ಸದ್ಗುರು ಅಬ್ಬಾಸ್ ಅಲಿಯನ್ನು ನನ್ನ ಹೃದಯವನ್ನು ಜೋಡಿಸಿಕೊಂಡು, ನನ್ನ ಹೆಸರು ಡಾಕ್ಟರ್ ಗಫೂರ್ ಸಾಬ್ ತಾತನವರೆಂದು ಈ ಗೋನವಾರಕ್ಕೆ 1995 ಇಸ್ವಿಯಲ್ಲಿ ನಾನು ಚಿಕ್ಕಲ್ಪರಿಯಿಂದ ಈ ಗೋನವಾರಕ್ಕೆ ಬರಬೇಕಾದ್ರೆ ಸದ್ಗುರು ಅಬ್ಬಾಸ್ ಅಲಿ ತಾತನ ಒಂದು ಆಶೀರ್ವಾದ. ನಮ್ಮದು ಮೂಲ ಸ್ಥಾನ ಇದೆ ಗೋನವಾರ. ನಮ್ಮ ತಾತನ ಕಾಲದಲ್ಲಿ ಚಿಕ್ಕಲ್ಪರಿಗೆ ಹೋಗಿ ಅಲ್ಲಿ ವಾಸವಿದ್ದು ನನಗೆ ಬರೋದಕ್ಕೆ ಸದ್ಗುರು ಅಬ್ಬಾಸ್ ಅಲಿ ತಾತನವರು ನನ್ನ ಗುರು ಹರಿಯರು ನನ್ನ ಇಲ್ಲಿ ಕರೆದುಕೊಂಡು ಬಂದು ಈ ಮೊಹರಂ ಹಬ್ಬವನ್ನು ಆಚರಣೆ ಮಾಡಲು ನನಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಸದ್ಗುರು ಅಬ್ಬಾಸ್ ಅಲಿಯನ್ನು ಇವತ್ತಿನ ದಿವಸ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷ ಸಹಿತ ಮೊಹರಂ ಹಬ್ಬ ಆಚರಣೆ ಮಾಡುತ್ತಾ ನಾವು ಬಂದಿದ್ದೇವೆ. 31 ವರ್ಷಗಳ ಪರ್ಯಂತರವಾಗಿ ಈ ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ವಿ. ನಾವು ಇಲ್ಲಿ ಭಾವೈಕ್ಯತೆಯ ಸ್ಥಾನ ಇದು. ಹಿಂದೂ, ಮುಸ್ಲಿಂ, ಕ್ರಿಸ್ತ ಎಲ್ಲರೂ ನಾವು ಒಂದಾಗಿ ಒಗ್ಗಟ್ಟಿನಿಂದ ನಾವು ಈ ಮೊಹರಂ ಆಚರಣೆ ಮಾಡ್ತಾಯಿದ್ವಿ. ಈ ಒಂದು ಮೊಹರಂ ಹಬ್ಬದಲ್ಲಿ ಮತ್ತೆ ಬೇರೆ ಬೇರೆ ಯಾವ ರೀತಿಯ ಒಂದು ಆಚರಣೆಗಳನ್ನು ನೀವು ಇಲ್ಲಿ ಏರ್ಪಾಡು ಮಾಡುತ್ತೀರಿ? ನಾವು ಮೊದಲನೇಯಾಗಿ ಗುದಿಲೆ ಪೂಜೆ ಮಾಡ್ತಾಯಿದ್ವಿ. ತದನಂತರ ಮೊಹರಂ ಹಬ್ಬದ 6 ದಿನದ ಸವಾರಿ ಎಂದು ಅಬ್ಬಾಸ್ ಅಲಿ ತಾತನ ವಿಜೃಂಭಣೆಯಿಂದ ಗೋನವಾರದ ಸಮಸ್ತ ಭಕ್ತರು ಸುತ್ತಮುತ್ತಲಿನ ಎಲ್ಲ ಭಕ್ತರಿಂದ ಆಚರಣೆ ಮಾಡಲ್ಪಡುತ್ತದೆ. ಯಾವುದೇ 31 ವರ್ಷಗಳ ಪರ್ಯಂತರವಾಗಿ ಇಲ್ಲಿವರೆಗೂ ಏನು ಒಂದು ಕುಂದುಕೊರತೆ ಆಗದಂತೆ ನಡೆಸಿಕೊಟ್ಟಿರ್ತಕ್ಕಂಥ ಸದ್ಗುರುವಿನ ಆಶೀರ್ವಾದ ಇದೆ. ಇದು ಮೊಹರಂ ಹಬ್ಬ ಎಲ್ಲರಿಗೆ ಸಮಾನತೆ ತೋರುವಂಥ ಹಬ್ಬ. ಎಲ್ಲರೂ ನಾವು ಒಂದೇ ಎಂಬ ಭಾವಕ್ಕೆ ತೋರುವ ಹಬ್ಬ. ಇಂಥ ಮೊಹರಂ ಹಬ್ಬವನ್ನು ಪ್ರತಿ ಊರಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಗೋನವಾರ ಗ್ರಾಮದ ಒಂದು ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧ ಆಗಿರ್ತಕ್ಕಂಥ ಈ ಗೋನವಾರ ಗ್ರಾಮ, ಈ ಗೋನವಾರ ಗ್ರಾಮದಲ್ಲಿ ಸದ್ಗುರು ಅಬ್ಬಾಸ್ ಅಲಿ ತಾತನ 6 ದಿನ ಸವಾರಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಗೋನವಾರದಲ್ಲಿ ಮೊಹರಂ ನಡೀತಿದೆ. ಇಲ್ಲಿ ಸುಮಾರು ಎಷ್ಟು ಜನಸಂಖ್ಯೆ ಸೇರ್ಬೋದು? ಸುಮಾರು 25-40 ಸಾವಿರ ಜನಸಂಖ್ಯೆ ಸೇರ್ತಾ ಇದೆ. 40 ಸಾವಿರ ಜನಸಂಖ್ಯೆ ಸೇರ್ತಾ ಇದೆ. ಮೊಹರಂ ಸಮಯದಲ್ಲಿ ಕರ್ಬಲದಲ್ಲಿ ಇಮಾಮ್ ಹುಸೇನ್ ಅವರ ಹುತಾತ್ಮತೆಯನ್ನು ಇಲ್ಲಿನ ಜನರು ಹೇಗೆ ನೆನಪಿಸಿಕೊಳ್ಳುತ್ತಾರೆ? ಇಮಾಮ್ ಹುಸೇನ್ ರಜಿಯಲ್ಲಾಹು ತಾಲಾ ಅವರು ಪೈಗಂಬರರ ಮೊಮ್ಮಗ ಆದ ಕಾರಣ ಅಲ್ಲಿ ಕರ್ಬಲದಲ್ಲಿ 72 ಅನುಯಾಯಿಗಳಿಂದ ಅಲ್ಲಿ ಯೆಜಿದರ ಒಂದು ದಂಡು ಎದುರಿಸಲು ಅಲ್ಲಿ ಅನ್ಯಾಯ ನಡೆಯುತ್ತಿರುವ ಸಮಯದಲ್ಲಿ ಸೌದಿಯಿಂದ ಕರ್ಬಲಕ್ಕೆ ಇಮಾಮ್ ಹುಸೇನ್ ರಜಿಯಲ್ಲಾಹು ತಾಲಾ ಅವರು ಅಲ್ಲಿ ಹೋದ ಕಾರಣ ಅಲ್ಲಿ ಇರ್ತಕ್ಕಂಥ ಯೆಜಿದವನ್ನು ಅವನ ದಬ್ಬಾಳಿಕೆಯಿಂದ ಅವರನ್ನು ಅವರನ್ನು ತುಳಿಯಲು ಪ್ರಯತ್ನ ಮಾಡ್ತಿರ್ತಕ್ಕಂಥ ಯೆಜಿದರನ್ನು ಇವರು 72 ಅನುಯಾಯಿಗಳು ಸತ್ಯವನ್ನೇ ಮೆರಿಬೇಕಂತ ಅಲ್ಲಿ ನಡಿಬೇಕು ಸತ್ಯ ಅಂತ ಕಸಿ ಇವರು ನಡೆದು ಅವರಿಗೆ ಜವಾಬು ಕೊಟ್ಟಾಗ ಯೆಜಿದರನ್ನು ಇವರನ್ನು ಈ ದೇಶ ಬಿಟ್ಟು ಓಡಿಸಬೇಕಂತ ಅವನು ಅನುಯಾಯಿಗಳನ್ನು ಓಡಿಸ್ಬೇಕಂತ ಅವನು ಪ್ರಯತ್ನ ಮಾಡಿದಾಗ ಇವರು ಸತ್ಯ ಬಿಟ್ಟಿಲ್ಲ. ಸತ್ಯನೇ ಪರಮಾತ್ಮ. ಯಾಕಂತೇಳಕಪ್ಪ, ಇವತ್ತಿನ ದಿವಸ ಅವರಿಂದ ತನ್ನ ಎಲ್ಲ ಇಮಾಮ್ ಹುಸೇನ್ ರಜಿಯಲ್ಲಾಹು ತಾಲಾ ಅವನು ಇವತ್ತಿನ ದಿವಸ ಅಲ್ಲಿ ಅವರು